ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತೇನೊಂದು ರೆಸಿಪಿ ತೊಗೊಂಬಂದಿನಿ ಅಂದರೆ ತುಂಬ ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ದೊಡ್ಡರಿಗೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರ್ತೈತಿ. ಕ್ರಿಸ್ಪಿ ಬ್ರೆಡ್ ರೋಲ್ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರ್ತೈತಿ. ಯಾವ ಥರ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕ್ರಿಸ್ಪಿ ಬ್ರೆಡ್ ರೋಲ್ ಮಾಡೋದು ಹೇಗಂತ ತೋರಿಸ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರ್ತೈತಿ. ಭಾಳ ಟೇಸ್ಟಿಯಾದ ರೆಸಿಪಿ ಇದು. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಏನೇನು ಬೇಕು ಅಂತಂದೇಳಿ. ಈಗ ನೋಡಿಲಿ, ನಾನು ಒಂದು ಆಲೂಗಡ್ಡಿನ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡಿನ ನಾವಂದರೆ ಇಬ್ಬರು ಅದೀವಿ ಅಂತಂದೇಳಿ ಒಂದೇ ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಮಾಡ್ಕೋಬೋದು. ಆಮ್ಯಾಗ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡ್ಕೊಂಡ್ರ ಅಂಥದ್ದು ಇದು, ನಾವೇನು ತಂದಿಲ್ಲ. ಬ್ರೆಡ್ನ ಸ್ವಲ್ಪ ಹಂಗೆ ಬಿಸಿ ಮಾಡಿ ಆಮ್ಯಾಗ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮ್ಯಾಗ ಟೇಸ್ಟಿಗೆ ಉಪ್ಪು, ರುಚಿಗೆ ತಕ್ಕಷ್ಟು, ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಅರಿಶಿನ, ಜೀರಿಗೆ, ಸಣ್ಣಗೆ ಹೆಚ್ಚಿರೋಂಥ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು. ನಿಮ್ಮ ಮನೇಲಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕೂಡ ಹಾಕ್ಬೋದು. ನಾನು ಕ್ಯಾರೆಟ್ ಇಲ್ಲ ಇವತ್ತು, ಹಂಗಾಗಿ ಹಾಕ್ತಾಯಿಲ್ಲ, ಬರೀ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಬನ್ನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದೊಂದು ಐಟಮ್ಸ್ ಹಾಕ್ಯಂತೀನಿ. ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ನೋಡಿ ಕರಿಬೇವು ಈ ಥರ ಪುಡಿ ಮಾಡಿ ಹಾಕ್ತೀನಿ. ನಾನು ಈ ಥರ ಒಣಗಿಸಿ ಇಟ್ಕೊಂಬಿಟ್ಟಿರ್ತೀನಿ ಕರಿಬೇವನ್ನ. ಹಿಂಗೆ ಹಾಕ್ಬಿಟ್ರೆ ನಮ್ಗೆ ಆರೋಗ್ಯಕ್ಕೂ ಚೆನ್ನಾಗಿ ತಿಂತಾರೆ. ಹಾಗೆ ಹೆಸಳು ಹಾಕಿದ್ರೆ ತೆಗೆದು ಇಟ್ಬಿಡ್ತಾರೆ. ಹಾಗಾಗಿ ಕರಿಬೇವನ್ನ ಈ ಥರ ಡ್ರೈ ಮಾಡಿ ಇಟ್ಕೋಬೇಕು. ಈಗ ಖಾರದ ಪುಡಿ ಹಾಕ್ತೀನಿ. ಜೀರಿಗೆ, ಅರಿಶಿನ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆಗಲೇ ಅದನ್ನು ತೋರಿಸಿದ್ದಿಲ್ಲ, ಈಗ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ. ಈಗ ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಸೋಣ, ಅಂದರೆ ಅವು ರೌಂಡಕ್ಕೆ ಆಗಬೇಕಲ್ಲ, ಆ ಥರ. ನೋಡಿ ಫ್ರೆಂಡ್ಸ್, ಈ ಥರ ರೋಲ್ ಮಾಡಬೇಕು. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ಮಾಡ್ಬೋದು. ನಾನು ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಪೂನು ಮೈದಾ ಹಾಕ್ಯಂತ ಇದ್ದೀನಿ. 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಯಂತೀನಿ. 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಯಂಡೀಗ ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಯಂಡು ನೀರು ಹಾಕ್ಯಂಡು ಕಲಿಸ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಹಾಕಿದೆ. ಈಗ ನೋಡಿ ನೀರು ಹಾಕ್ಯಂಡು ಕಲಿಸ್ಕೊತ ಇದ್ದೀನಿ. ಇದನ್ನು ಯಾಕೆ ತೊಗೊತಾ ಇದ್ದೀನಿ ಅಂದರೆ, ಅವನ್ನ ಆಲೂಗಡ್ಡೆ ಇದು ಮಾಡ್ಕೊಂಡಿದ್ದೀನಲ್ಲ ರೋಲು, ಬ್ರೆಡ್ ರೋಲು, ಅದಕ್ಕೆ ಇದನ್ನು ಬ್ಲೆಂಡಿಂಗ್ ಮಾಡ್ಕೊಂಡು ಎಣ್ಣೆ ಒಳಗೆ ಕರಿತೀನಿ. ಇದು ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಬ್ಲೆಂಡ್. ನೋಡಿ ಈ ಥರ ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ದೀವಿ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಇದು ಟೇಸ್ಟ್ ಹೆಚ್ಚಿಗೆ ಮಾಡೋಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಇದನ್ನ ಹಾಕ್ತಾಯಿದ್ವಿ, ಚಿಲ್ಲಿ ಫ್ಲೇಕ್ಸ್. ನೋಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಇದಕ್ಕೆ. ಅದರೊಳಗೆ ಹಾಕೋದಕ್ಕಂತ ಹಿಂಗೆ ಹಾಕಬೇಕು. ಕಾರ್ನ್ಫ್ಲೋರು ಮತ್ತು ಮೈದಾ ಹಾಕಿರ್ತೀವಲ್ಲ ಅದರಲ್ಲಿ ಹಾಕಿ ಅದು ಮಿಕ್ಸ್ ಮಾಡಿ ಅದನ್ನು ಬ್ಲೆಂಡ್ ಮಾಡ್ಕೊಂಡು ಮತ್ತು ಇಲ್ಲಿ ಬ್ರೆಡ್ ಕ್ರಮ್ಸ್ನಾಗ ಅದನ್ನು ಇದು ಮಾಡಿ ಎಣ್ಣೆ ಒಳಗೆ ಕರಿಯೋದು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿ, ಯಾಕಂದರೆ ಬ್ರೆಡ್ ಸ್ವಲ್ಪ ಸ್ವೀಟಾಗಿರ್ತದಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಖಾರ ಜಾಸ್ತಿ ಇರಬೇಕು, ಚೆನ್ನಾಗಿ ಅನ್ಸತಿ. ಇದೇ ಕ್ರಿಸ್ಪಿ ಕೊಡೋದು. ಈ ಥರನೇ ಎಲ್ಲವನ್ನು ಮಾಡ್ಕೊಳ್ಳೋಣ. ನೋಡಿ ಈಗ ಇವನ್ನ ಎಣ್ಣೆ ಕರಿಯೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದಿದೆ, ಇವನ್ನ ಹಾಕೋಣ ಬ್ರೆಡ್ ರೋಲ್ನ. ಆ್ಯಕ್ಚುಲಿ ಇವನ್ನ ಸಣ್ಣ ಉರಿಯಾಗೆ ಕರಿಬೇಕು, ಜೋರು ಮಾಡ್ಕೋಬಾರ್ದು, ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಇದಾಗಬೇಕಲ್ಲ.
ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲವು. ಇನ್ನು ಸ್ವಲ್ಪ ಆಗಲಿ, ಈ ಕಲರ್ ಬರಬೇಕು ನೋಡಿ ಫ್ರೆಂಡ್ಸ್. ನೋಡಿ ಇಷ್ಟಾದರೆ ಸಾಕು, ತೆಗೆದುಬಿಡೋಣ. ನೋಡಿ ಫ್ರೆಂಡ್ಸ್, ಕ್ರಿಸ್ಪಿ ಬ್ರೆಡ್ ರೋಲ್ ರೆಡಿ ಆದವು. ತುಂಬ ಚೆನ್ನಾಗ್ಯಾವ ಕ್ರಿಸ್ಪಿಯಾಗಿ. ನಾನು ಮಾಡಿರೋಂಥ ಕ್ರಿಸ್ಪಿ ಬ್ರೆಡ್ ರೋಲ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ತೋರಿಸ್ತೀನಿ ನೋಡಿ ಒಂದು ಹೊಡೆದು. ನೋಡಿ ಯಾವ ಥರ ಆಗ್ಯಾವಂತ. ತುಂಬ ಚೆನ್ನಾಗ್ಯಾವು, ತುಂಬ ಟೇಸ್ಟಿಯಾಗ್ಯಾವು. ನಾನು ಮಾಡಿರೋಂಥ ನಿಮಗೆ ಕ್ರಿಸ್ಪಿ ಬ್ರೆಡ್ ರೋಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನೀವು ಮಾಡಿ ಕಮೆಂಟ್ ಮಾಡಿ ಹೇಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆಲ್ ಅಂತ ಬಟನ್ ಒತ್ತಿ, ನಾ ಹಾಕೋಂಥ ರೆಸಿಪಿಗಳೆಲ್ಲ ನಿಮಗೆ ಬರ್ತಾವೆ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.